ಭಾರತಕ್ಕೆ ಈಗ ದೊಡ್ಡ ಸವಾಲು. ಜಗತ್ತಿನ ಗುಪ್ತಲೋಹ ಆಂಟಿಮನಿ ಚೀನಾ ಡಾಮಿನೇಷನ್ ಭಾರತ ಏನು ಮಾಡುತ್ತೆ? ಇಂದಿನ ಜಗತ್ತಿನಲ್ಲಿ ಯುದ್ಧಗಳು ಕೇವಲ ಮದ್ದುಗುಂಡುಗಳಿಂದ ನಡೀತಾ ಇಲ್ಲ, ಅವುಗಳ ಹಿಂದೆ ಅಡಗಿರುವ ಅದೃಶ್ಯ ಖನಿಜಗಳ ಮೂಲಕ ನಿಯಂತ್ರಿಸಲ್ಪಡುತ್ತಿವೆ. ಆಂಟಿಮನಿ ಎಂಬ ಅರೆಲೋಹ ಇಂದು ಜಾಗತಿಕ ರಾಜಕಾರಣದ ಕೇಂದ್ರ ಬಿಂದುವಾಗಿದೆ. ಕ್ಷಿಪಣಿಗಳಿಂದ ಹಿಡಿದು ಸ್ಮಾರ್ಟ್ ಫೋನ್ಗಳವರೆಗೆ ಬಹಳಷ್ಟು ವಸ್ತುಗಳ ತಯಾರಿಕೆಗೆ ಅನಿವಾರ್ಯವಾಗಿರುವ ಈ ಲೋಹದ ಮೇಲೆ ಚೀನಾ ಹೊಂದಿರುವ ಏಕಸ್ವಾಮ್ಯವು ಅಮೆರಿಕ ಸೇರಿದಂತೆ ಬಲಿಷ್ಠ ರಾಷ್ಟ್ರಗಳನ್ನು ಆತಂಕಕ್ಕೆ ತಳ್ಳಿದೆ. ರಫ್ತು ನಿರ್ಬಂಧದ ಮೂಲಕ ಚೀನಾ ನಡೆಸುತ್ತಿರುವ ಈ ಮಿನರಲ್ ವಾರ್ ತಾಂತ್ರಿಕ ಪಾರುಪತ್ಯ ಮತ್ತು ರಕ್ಷಣಾ ಸನ್ನದ್ಧತೆಯ ಮೇಲೆ ಬೀರಲಿರುವ ಗಂಭೀರ ಪರಿಣಾಮಗಳೇನು? ಪೂರೈಕೆ ಸರಪಳಿಯ ಈ ಸಂಕಷ್ಟ ಭಾರತದ ಸ್ವಾವಲಂಬನೆಯ ಹಾದಿಗೆ ಎಚ್ಚರಿಕೆಯ ಗಂಟೆಯೇ? ಈ ಕುರಿತಾದ ಸಮಗ್ರ ನೋಟ ಇಲ್ಲಿದೆ. ಆಂಟಿಮನಿ ಎಂಬುದು ವಿಶಿಷ್ಟವಾದ ರಾಸಾಯನಿಕ ಮೂಲಧಾತು. ಇದು ನೋಡಲು ಲೋಹದಂತೆ ಕಂಡರೂ ಲೋಹ ಮತ್ತು ಅಲೋಹಗಳೆರಡರ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನ ಅರೆಲೋಹ ಎಂದು ಕರೆಯಲಾಗುತ್ತದೆ. ಬೆಳ್ಳಿಯಂತೆ ಹೊಳೆಯುವ, ಸುಲಭವಾಗಿ ಪುಡಿ ಮಾಡಬಹುದಾದ ನೀಲಿ ಬಿಳಿ ಬಣ್ಣದ ಘನ ವಸ್ತು ಈ ಆಂಟಿಮನಿ. ಇದು ಶಾಖ ಮತ್ತು ವಿದ್ಯುತ್ನ ಅಲ್ಪವಾಹಕ, ಒಂದು ವಿಷಕಾರಿ ಧಾತು. ಇದನ್ನು ನೇರವಾಗಿ ಸ್ಪರ್ಶಿಸುವುದು ಅಥವಾ ಇದರ ಧೂಳನ್ನ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ. ಆದ್ದರಿಂದ ಕೈಗಾರಿಕೆಗಳಲ್ಲಿ ಇದನ್ನ ಬಳಸುವಾಗ ಕಟ್ಟುನಿಟ್ಟಾದ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲಾಗುತ್ತೆ. ಹೆಚ್ಚಿನ ಲೋಹಗಳು ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬಂದಾಗ ಕುಗ್ಗುತ್ತವೆ, ಆದರೆ ಆಂಟಿಮನಿಯು ತಣ್ಣಗಾದಾಗ ವಿಸ್ತರಿಸುತ್ತದೆ. ಈ ವಿಶಿಷ್ಟ ಗುಣದಿಂದಾಗಿ ಇದನ್ನ ಇತರ ಲೋಹಗಳೊಂದಿಗೆ ಬೆರೆಸಿದಾಗ ಅತ್ಯಂತ ನಿಖರವಾದ ಅಚ್ಚುಗಳನ್ನು ತಯಾರಿಸಲು ಸಾಧ್ಯವಾಗುತ್ತದೆ. ಸೀಸದ ಜೊತೆಗೆ ಆಂಟಿಮನಿಯನ್ನು ಬೆರೆಸಿದಾಗ ಸೀಸದ ಗಡಸುತನ ಮತ್ತು ಬಲ ಗಣನೀಯವಾಗಿ ಹೆಚ್ಚಾಗುತ್ತದೆ. ಆಂಟಿಮನಿಯು ಪ್ರಕೃತಿಯಲ್ಲಿ ಶುದ್ಧ ರೂಪದಲ್ಲಿ ಸಿಗುವುದು ವಿರಳ. ಇದು ಹೆಚ್ಚಾಗಿ ಸ್ಟಿಬ್ನೈಟ್ ಎಂಬ ಅದಿರಿನ ರೂಪದಲ್ಲಿ ದೊರೆಯುತ್ತದೆ. ಆಂಟಿಮನಿ ಎನ್ನುವ ಲೋಹದ ಬಳಕೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಕಂಡುಬರುತ್ತದೆ. ರಕ್ಷಣಾ ವಲಯದಲ್ಲಿ ಯುದ್ಧ ಟ್ಯಾಂಕ್ಗಳು, ಕ್ಷಿಪಣಿಗಳು ಮತ್ತು ಗುಂಡುಗಳು ತಯಾರಿಕೆಗೆ ಇದು ಅನಿವಾರ್ಯವಾಗಿದ್ದು, ಸುರಕ್ಷತೆ ಮತ್ತು ಬಲವರ್ಧನೆಗೆ ಸಹಾಯ ಮಾಡುತ್ತದೆ. ಬೆಂಕಿ ನಿರೋಧಕ ವಸ್ತುಗಳಲ್ಲಿ ಬಟ್ಟೆಗಳು, ಆಟಿಕೆಗಳು ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಬೇಗನೆ ಬೆಂಕಿ ಹಿಡಿಯದಂತೆ ತಡೆಯಲು ಆಂಟಿಮನಿ ಟ್ರಯಾಕ್ಸೈಡ್ ಬಳಸಲಾಗುತ್ತೆ. ಬ್ಯಾಟರಿಗಳಲ್ಲಿ, ವಿಶೇಷವಾಗಿ ಸೀಸದ ಆಮ್ಲದ ಅಂದರೆ ಲೆಡ್ ಆಸಿಡ್ ಬ್ಯಾಟರಿಗಳ ಪ್ಲೇಟ್ಗಳನ್ನು ಬಲಪಡಿಸಲು ಇದರ ಬಳಕೆ ಇದೆ. ಮಿಶ್ರ ಲೋಹಗಳಲ್ಲಿ ಮುದ್ರಣ ಅಕ್ಷರಗಳು ಮತ್ತು ಕೇಬಲ್ ಕವಚಗಳ ತಯಾರಿಕೆಯಲ್ಲಿ ಇದು ಉಪಯುಕ್ತವಾಗಿದೆ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸೆಮಿಕಂಡಕ್ಟರ್ಗಳಾಗಿ ಡಯೋಡ್ಗಳು ಮತ್ತು ಇನ್ಫ್ರಾರೆಡ್ ಡಿಟೆಕ್ಟರ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ತಂತ್ರಜ್ಞಾನದಲ್ಲಿ ನೈಟ್ ವಿಷನ್ ಕನ್ನಡಕಗಳು, ಇನ್ಫ್ರಾರೆಡ್ ಸೆನ್ಸರ್ಗಳು ಮತ್ತು ರಡಾರ್ ವ್ಯವಸ್ಥೆಗಳಲ್ಲಿ ಇದಕ್ಕೆ ಮಹತ್ವದ ಪಾತ್ರವಿದೆ. ಪುರಾತನ ಕಾಲದಲ್ಲಿ ಕಣ್ಣಿಗೆ ಹಚ್ಚುವ ಕಾಜಲ್ನಂತೆ ಬಳಸಲಾಗುತ್ತಿದ್ದರೂ ಈಗ ಅದರ ವಿಷಕಾರಿ ಸ್ವಭಾವದ ಕಾರಣದಿಂದ ಜಾಗ್ರತೆ ವಹಿಸಲಾಗುತ್ತಿದೆ. ಆಂಟಿಮನಿ ಉತ್ಪಾದನೆ ಮತ್ತು ಸರಬರಾಜಿನಲ್ಲಿ ಚೀನಾ ಈಗ ಜಾಗತಿಕ ಮಟ್ಟದಲ್ಲಿ ಪ್ರಭುತ್ವ ಸಾಧಿಸಿದೆ. ವಿಶ್ವದ ಬಹುಪಾಲು ಆಂಟಿಮನಿ ಖನಿಜ ಸಂಪತ್ತು, ಸಂಸ್ಕರಣೆ ಮತ್ತು ರಫ್ತು ಚೀನಾದ ಕೈಯಲ್ಲಿರುವುದರಿಂದ ಈ ಲೋಹದ ಜಾಗತಿಕ ಮಾರುಕಟ್ಟೆಯನ್ನು ಅದು ನಿಯಂತ್ರಿಸುವ ಸ್ಥಿತಿಯಲ್ಲಿದೆ. ಎಲೆಕ್ಟ್ರಾನಿಕ್ಸ್, ರಕ್ಷಣಾ ವಲಯ ಮತ್ತು ಬ್ಯಾಟರಿ ಉದ್ಯಮಗಳಿಗೆ ಅಗತ್ಯವಿರುವ ಆಂಟಿಮನಿ ಮೇಲೆ ಚೀನಾದ ಹಿಡಿತ ಹೆಚ್ಚಿರುವುದರಿಂದ ಇತರ ದೇಶಗಳು ಅದರ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಆಂಟಿಮನಿ ಪೂರೈಕೆಯಲ್ಲಿ ಚೀನಾದ ಪ್ರಾಬಲ್ಯ ಜಾಗತಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರಗಳ ಮೇಲೂ ಮಹತ್ವದ ಪ್ರಭಾವ ಬೀರ್ತಾ ಇದೆ. ಹಾಗಾದ್ರೆ ಚೀನಾದ ಏಕಸ್ವಾಮ್ಯಕ್ಕೆ ಕಾರಣಗಳೇನು? ಜಗತ್ತಿನ ಆಂಟಿಮನಿ ಮಾರುಕಟ್ಟೆಯಲ್ಲಿ ಚೀನಾ 45% 50% ಹೆಚ್ಚು ಉತ್ಪಾದನೆಯು ನಿಯಂತ್ರಿಸ್ತಾ ಇದೆ. ಈ ಏಕಸ್ವಾಮ್ಯಕ್ಕೆ ಪ್ರಮುಖ ಕಾರಣಗಳು ಹೀಗಿವೆ. ಚೀನಾದ ಸಮೃದ್ಧ ನೈಸರ್ಗಿಕ ಸಂಪನ್ಮೂಲ. ಚೀನಾದಲ್ಲಿ ಜಗತ್ತಿನ ಅತಿದೊಡ್ಡ ಆಂಟಿಮನಿ ನಿಕ್ಷೇಪಗಳಿವೆ. ವಿಶೇಷವಾಗಿ ಚೀನಾದ ಹುನಾನ್ ಪ್ರಾಂತ್ಯವು ವಿಶ್ವದ ಆಂಟಿಮನಿ ರಾಜಧಾನಿ ಎಂದೇ ಕರೆಯಲ್ಪಡುತ್ತದೆ. ಹುನಾನ್ ಪ್ರಾಂತ್ಯವು ವಿಶ್ವದ ಒಟ್ಟು ಆಂಟಿಮನಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿ ಇರೋದ್ರಿಂದ ಹೀಗೆ ಕರೆಯಲಾಗುತ್ತದೆ. ವಿಶೇಷವಾಗಿ ಅಲ್ಲಿನ ಕ್ಸಿಕುವಾಂಗ್ ಶಾನ್ ಗಣಿಯು ಈ ಹೆಗ್ಗಳಿಕೆಯ ಪ್ರಮುಖ ಕಾರಣ. ಕಿಕ್ಸುವಾಂಗ್ ಶಾನ್ ಗಣಿಯನ್ನ 1897ರಲ್ಲಿ ಪತ್ತೆ ಹಚ್ಚಲಾಯಿತು. ಅಂದಿನಿಂದ ಇಂದಿನವರೆಗೆ ಇದು ವಿಶ್ವದ ಆಂಟಿಮನಿ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯವನ್ನ ಕಾಯ್ದುಕೊಂಡಿದೆ. ಇಲ್ಲಿನ ಉತ್ಪಾದನೆಯು ಜಾಗತಿಕ ರಕ್ಷಣಾ ವಲಯ, ಎಲೆಕ್ಟ್ರಾನಿಕ್ಸ್ ಮತ್ತು ಅಗ್ನಿಶಾಮಕ ಉಪಕರಣಗಳ ತಯಾರಿಕೆಯ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಸದ್ಯದ ಜಾಗತಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ಸೆಮಿಕಂಡಕ್ಟರ್ ಮತ್ತು ಹಸಿರು ಇಂಧನ ತಂತ್ರಜ್ಞಾನಕ್ಕೆ ಆಂಟಿಮನಿ ಅಗತ್ಯವಾದ್ದರಿಂದ ಹುನಾನ್ ಪ್ರಾಂತ್ಯದ ಈ ನಿಕ್ಷೇಪಗಳ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಇಲ್ಲಿ ಸಿಗುವ ಸ್ಟಿಬ್ನೈಟ್ ಅದಿರು ಗುಣಮಟ್ಟದ್ದಾಗಿದೆ. ಈ ಅದಿರಿನಲ್ಲಿ ಆಂಟಿಮನಿಯ ಸಾಂದ್ರತೆ ಹೆಚ್ಚಿರುವುದರಿಂದ ಇದನ್ನು ಹೊರತೆಗೆಯುವುದು ಮತ್ತು ಶುದ್ಧೀಕರಿಸುವುದು ಇತರ ಕಡೆಗಳಿಗಿಂತ ಹೆಚ್ಚು ಲಾಭದಾಯಕ ಮತ್ತು ಸುಲಭ. ಹುನಾನ್ನಲ್ಲಿ ಗಣಿಗಾರಿಕೆ ಮಾತ್ರವಲ್ಲದೆ ಅದಿರನ್ನು ಸಂಸ್ಕರಿಸುವ ಮತ್ತು ಅದರಿಂದ ಉತ್ಪನ್ನಗಳನ್ನು ತಯಾರಿಸುವ ಬೃಹತ್ ಕಾರ್ಖಾನೆಗಳು ಒಂದೇ ಕಡೆ ಕೇಂದ್ರೀಕೃತವಾಗಿದೆ. ಇದರಿಂದಾಗಿ ಚೀನಾ ಜಾಗತಿಕ ಮಾರುಕಟ್ಟೆಯಲ್ಲಿ ಆಂಟಿಮನಿಯ ಬೆಲೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿದೆ. ಹಾಗೆಯೇ ಸಂಸ್ಕರಣಾ ಸಾಮರ್ಥ್ಯವು
ವೆಚ್ಚವೂ ಹೆಚ್ಚಿದೆ. ಅದಿರು ತೆಗೆಯುವುದು ಮಾತ್ರವಲ್ಲದೆ ಅದನ್ನು ಶುದ್ಧೀಕರಿಸಿ ಲೋಹವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನ ಮತ್ತು ಕಾರ್ಖಾನೆಗಳು ಚೀನಾದಲ್ಲಿ ಅತ್ಯಾಧುನಿಕವಾಗಿವೆ. ಉಳಿದ ದೇಶಗಳು ಅದಿರನ್ನು ತೆಗೆದರೂ ಸಂಸ್ಕರಣೆಗಾಗಿ ಚೀನಾವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಭಾರತದ ಮೇಲೆ ಇದರ ಪ್ರಭಾವವೇನು? ಭಾರತವು ತನ್ನ ಅಗತ್ಯದ ಬಹುಪಾಲು ಆಂಟಿಮನಿ ಮತ್ತು ಇತರ ಕ್ರಿಟಿಕಲ್ ಮಿನರಲ್ಸ್ಗಾಗಿ ಚೀನಾವನ್ನೇ ಅವಲಂಬಿಸಿದೆ. ಚೀನಾ ಆಂಟಿಮನಿ ರಫ್ತು ನಿಲ್ಲಿಸಿರುವುದರಿಂದ ಭಾರತದ ಪ್ರಮುಖ ಉದ್ಯಮವಾದ ವಾಹನ ತಯಾರಿಕೆಗೆ ಹೊಡೆತ ಬೀಳಬಹುದು. ಆದ್ದರಿಂದಲೇ ಭಾರತ ಸರ್ಕಾರವು ಇತ್ತೀಚೆಗೆ ತನ್ನದೇ ಆದ ಕ್ರಿಟಿಕಲ್ ಮಿನರಲ್ ಮಿಷನ್ ಆರಂಭಿಸಿದೆ. ದೇಶದೊಳಗೆ ಇಂತಹ ಖನಿಜಗಳನ್ನು ಪತ್ತೆ ಹಚ್ಚಲು ಮತ್ತು ಆಸ್ಟ್ರೇಲಿಯಾ, ಆಫ್ರಿಕಾದ ದೇಶಗಳೊಂದಿಗೆ ಗಣಿಗಾರಿಕೆ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗಿದೆ. ಚೀನಾದ ಆಂಟಿಮನಿ ಅವಲಂಬನೆ ತಗ್ಗಿಸಲು ಕ್ರಮವೇನು? ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಮತ್ತು ಆಂಟಿಮನಿಯಂತಹ ನಿರ್ಣಾಯಕ ಖನಿಜಗಳಲ್ಲಿ ಸ್ವಾವಲಂಬಿಯಾಗಲು ಭಾರತವು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಹಲವಾರು ಪ್ರಮುಖ ರಾಷ್ಟ್ರಗಳೊಂದಿಗೆ ಕೈಜೋಡಿಸಿದೆ. ಭಾರತದ ಖನಿಜ ವಿದೇಶ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಈ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ. ಅಲ್ಲದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಕ್ರಿಟಿಕಲ್ ಮಿನರಲ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಏರ್ಪಟ್ಟಿದೆ. ಲಿಥಿಯಂ ಮತ್ತು ಕೋಬಾಲ್ ಜೊತೆಗೆ ಆಂಟಿಮನಿ ನಿಕ್ಷೇಪಗಳ ಪತ್ತೆ ಮತ್ತು ಗಣಿಗಾರಿಕೆಯಲ್ಲಿ ಆಸ್ಟ್ರೇಲಿಯಾದ ತಂತ್ರಜ್ಞಾನ ಭಾರತಕ್ಕೆ ನೆರವಾಗಲಿದೆ. ದಕ್ಷಿಣ ಅಮೆರಿಕದ ಅರ್ಜೆಂಟೀನಾ ಮತ್ತು ಚಿಲಿ ದೇಶಗಳು ಖನಿಜಗಳ ಸ್ವರ್ಣ ತ್ರಿಕೋನ ಎಂದು ಕರೆಸಿಕೊಳ್ಳುತ್ತವೆ. ಅರ್ಜೆಂಟೀನಾದಿಂದ ಈಗಾಗಲೇ ಭಾರತವು 5 ಲಿಥಿಯಂ ಬ್ಲಾಕ್ಗಳನ್ನು ಖರೀದಿಸಿದೆ. ಇದೇ ಮಾದರಿಯಲ್ಲಿ ಆಂಟಿಮನಿ ನಿಕ್ಷೇಪಗಳಿಗೂ ಒಪ್ಪಂದ ವಿಸ್ತರಿಸುವ ಸಾಧ್ಯತೆ ಇದೆ. ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಸೇರಿ ಸಪ್ಲೈ ಚೈನ್ಸ್ ರೆಸಿಲಿಯನ್ಸ್ ಅಡಿಯಲ್ಲಿ ಖನಿಜಗಳ ಪೂರೈಕೆಗೆ ಪರಸ್ಪರ ಸಹಕರಿಸುತ್ತಾ ಇವೆ. ಮಾತ್ರವಲ್ಲ, ಭಾರತ ಮತ್ತು ಕೆನಡಾ ದೇಶಗಳು ಶಕ್ತಿ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲು ಮಾತುಕತೆ ನಡೆಸಿವೆ. ಯುರೇನಿಯಂ ಮತ್ತು ಇತರ ರಕ್ಷಣಾ ಸಂಬಂಧಿ ಖನಿಜಗಳಿಗೆ ಕೆನಡಾ ನಂಬಿಕಸ್ಥ ಪಾಲುದಾರನಾಗಬಲ್ಲದು. ಚೀನಾದ ಆಂಟಿಮನಿ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.